ಹಳೆಯ ಕಾಲದಲ್ಲಿ ಶುಂಭ ಮತ್ತು ನಿಶುಂಭ ಎಂಬ ಅಸುರರು ತೀವ್ರ ತಪಸ್ಸು ಮಾಡಿ ಅಪಾರ ಶಕ್ತಿಯನ್ನು ಪಡೆದರು. ಆ ಶಕ್ತಿಯಿಂದ ಅವರು ದೇವತೆಗಳ ಲೋಕವನ್ನೇ ಕಬಳಿಸಿ ಎಲ್ಲರನ್ನೂ ಹಿಂಸಿಸಲು ಆರಂಭಿಸಿದರು. ದೇವತೆಗಳು ಭಯದಿಂದ ನಡುಗಿದರು. ಯಾರಿಂದಲೂ ಅವರನ್ನು ಸೋಲಿಸಲಾಗಲಿಲ್ಲ. ಅವರು ಆದಿಶಕ್ತಿಯಾದ ದುರ್ಗಾದೇವಿಯನ್ನು ಪ್ರಾರ್ಥಿಸಿದರು. ದೇವಿಯ ಕೋಪದಿಂದ ಅವಳ ಭಯಾನಕ ದಿವ್ಯ ರೂಪ ಪ್ರತ್ಯಕ್ಷವಾಯಿತು. ಅದೇ ಕಾಳಿದೇವಿ. ಕಾಳಿ ದೇವಿಯ ಕಣ್ಣುಗಳು ಅಗ್ನಿಯಂತೆ ಹೊಳೆಯುತ್ತಿದ್ದವು. ಅವಳ ನಾಲಿಗೆ ಹೊರಬಿದ್ದಿತ್ತು. ಕೈಯಲ್ಲಿ ಖಡ್ಗ ತ್ರಿಶೂಲ ಹಿಡಿದು ಯುದ್ಧಭೂಮಿಗೆ ಪ್ರವೇಶಿಸಿದಳು. ಅವಳ ಗರ್ಜನೆ ಕೇಳಿ ಅಸುರರು ನಡುಗಿದರು. ಅಸುರ ಸೇನೆ ದೇವಿಯ ಮೇಲೆ ದಾಳಿ ಮಾಡಿತು. ಆದರೆ ಕಾಳಿ ದೇವಿ ಒಂದು ಹೊಡೆತದಲ್ಲಿ 100 ಅಸುರರನ್ನು ಸಂಹರಿಸಿದಳು. ಚಂಡ ಮತ್ತು ಮುಂಡ ಎಂಬ ಸೇನಾಧಿಪತಿಗಳನ್ನು ಸೋಲಿಸಿದಳು. ನಂತರ ರಕ್ತಬೀಜ ಎಂಬ ಅಸುರ ಬಂದನು. ಅವನ ರಕ್ತದ ಪ್ರತಿಯೊಂದು ಹನಿಯಿಂದ ಹೊಸ ಅಸುರ ಹುಟ್ಟುತ್ತಿದ್ದನು. ಅದನ್ನು ಕಂಡ ಕಾಳಿ ದೇವಿ ತನ್ನ ನಾಲಿಗೆಯಿಂದ ರಕ್ತವನ್ನು ನೆಲಕ್ಕೆ ಬೀಳದಂತೆ ಕುಡಿದು ರಕ್ತಬೀಜನನ್ನು ಸಂಹರಿಸಿದಳು. ಕೊನೆಗೆ ಶುಂಭ ಮತ್ತು ನಿಶುಂಭರನ್ನು ಸೋಲಿಸಿ ದೇವತೆಗಳಿಗೆ ಜಯ ತಂದಳು.